ನಾನು ಬಂದು ಥಿಯೇಟರ್ ಹತ್ರ ಇನ್ನೇನಾದ್ರು ಹೆಚ್ಚು ಕಮ್ಮಿ ಆಗಿ, ಬಟ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ನೀವು ನೋಟಿಸ್ ಮಾಡಿದ್ರೆ ಪೈಲ್ವಾನ್ ಆದ್ಮೇಲೆ ನಾನು ಯಾವುದಕ್ಕೂ ಬಂದಿಲ್ಲ. ಅಲ್ಲಿ ಆಲ್ರೆಡಿ ಒಂದು ಥಿಯೇಟ್ರಲ್ಲಿ ಗ್ಲಾಸ್ ಹೊಡೆದೋಗಿ ಏನೋ ಆದಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ನಾವಿದ್ದೀವಿ ಅಂದ್ರೆ ಮಾರ್ನಿಂಗ್ ಶೋ ಮುಗಿಸ್ಕೊಂಡವ್ರು ಹೊರಗಡೆ ಬೇಗ ಹೋಗ್ತಾ ಇಲ್ಲ, ಮ್ಯಾಟ್ನಿಯವ್ರಿಗೆ ಬೇಗ ಒಳಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಬಿಗಿನಿಂಗ್ ಪೋರ್ಷನ್ ಮಿಸ್ ಮಾಡ್ಕೋತಾ ಇದಾರೆ. ಸೊ ಅಡಚಣೆಗಳಿದೆ. ಒಂದು ಟೈಮ್ ತನಕ ಬಂದಿದ್ದೀವಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ವಾತಾವರಣ ಸರಿ ಇಲ್ಲ. ವಾತಾವರಣದಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗೋದು, ಏನಾರು ತೊಂದರೆಗಳಾಗೋದು ಯಾಕೆ ಬೇಕು ಹೇಳಿ. ಅಂಡ್ ಥಿಯೇಟರ್ ಅವರಿಗೂ ತೊಂದರೆ ಆಗ್ತಾ ಇದೆ, ನನ್ನ ಸಿನಿಮಾಗೆ ತೊಂದರೆ ಆಗ್ತಾ ಇದೆ ನನ್ನಿಂದ. ಇನ್ನೊಂದು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡೋವಂಥ ಒಂದು ಕಿಕ್ ಇದೆಯಲ್ಲ, ಅದು ಬೇರೆ. ಅದು ಆಕ್ಚುಲಿ ಮಿಸ್ ಆಗ್ತದೆ ನನಗೆ. ಬಟ್ ಐ ಥಿಂಕ್ ಫಾರ್ ದ ಬೆಟರ್ಮೆಂಟ್ ಆಫ್ ಆಲ್ ಆಫ್ ಯು ಪೀಪಲ್ ಹೂ ಕಮ್ ಟು ದ ಥಿಯೇಟರ್, ಬೆಟರ್ಮೆಂಟ್ ಆಫ್ ದ ಫಿಲ್ಮ್, ಎವ್ರಿಥಿಂಗ್ ಎಲ್ಲಾದ್ರೂ ತಲೆಯಲ್ಲಿ ಇಟ್ಕೊಂಡು ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಐ ಡೂ ದಟ್ ಸ್ಯಾಕ್ರಿಫೈಸ್ ಅಂಡ್ ಸ್ಟೇ ಅಟ್ ಹೋಮ್. ಹಾಗಂತ ನೀವು ನಮ್ಮ ಫೋನ್ ಯಾವಾಗಲೂ ಆನ್ ಇರುತ್ತೆ, ಕೇಳ್ತಾ ಇರ್ತೀವಿ ಏನಾಯ್ತು, ಶೋ ಏನು, ಯಾವ ಸೀನ್ ಎಂಜಾಯ್. ಬಿಕಾಸ್ ಒಂದು ಥಿಯೇಟರ್ಗೆ ಬರೋದು ನಾವು ಜನಗಳಕ್ಕಿಂತ ಹೆಚ್ಚಾಗಿ ಒಂದು ಜಡ್ಜ್ಮೆಂಟ್ಸ್ ಬರ್ತಾನೆ. ಯಾವ ಸೀನ್ ಎಂಜಾಯ್ ಮಾಡಿದ್ರಿ ನೀವು, ಎಲ್ಲಿ ವಿಸುವಲ್ ಬಿತ್ತು, ಓಕೆ ನಾವ್ ಎಲ್ಲಿ ಅನ್ಕೊಂಡು ಅಲ್ಲಿ ಬೀಳಿಲ್ವೇ, ಬೇರೆ ಕಡೆ ಬಿತ್ತೆ. ಸೊ ನಿಮ್ಮ ಆಂಗಲ್ ಆಫ್ ವ್ಯೂವಿಂಗ್ ಏನಿದೆ ತುಂಬಾ ಎಜುಕೇಶನ್ ಅದು. ಆಕ್ಚುಲಿ ತುಂಬಾನೇ ಎಜುಕೇಶನ್ ಅದು ಆಕ್ಚುಲಿ. ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ಕೊಡ್ಬೋದೆ, ನಲ್ಲ ಅಂತ ಒಂದು ಪಿಕ್ಚರ್ ಮಾಡಿರ್ತೀನಿ ನಾನು. ಅದರಲ್ಲಿ ಒಂದು ಪಾರ್ಟಿ ಸೀನ್ ಅಲ್ಲಿ ಆ ಹುಡುಗಿನ ತುಂಬಾ ಟೈಮ್ ಆದ್ಮೇಲೆ ನೋಡ್ತೀನಿ, ರಿಕವರ್ ಆದ್ಮೇಲೆ. ಅವ್ರ ಕೈಯಿಂದ ನಾಯಿ ಮರಿ ಎಗರಿ ನನ್ನ ಹತ್ರ ಓಡ್ಬಾರುತ್ತೆ. ಶೂಟಿಂಗ್ ತೆಗಿಬೇಕಾದ್ರೆ ಒಂದು ಶಾರ್ಟ್ ಅಷ್ಟೇ. ಥಿಯೇಟರ್ ಅಲ್ಲಿ ಒಂದು ವಿಸಿಲ್ ನೋಡಿದ್ರು ಆ ನಾಯಿ ಮರಿ ಎಗಿರ್ ಬರ್ಬೇಕಾದ್ರೆ ನಮ್ಗೆ ಅವಾಗ್ಲೇ ಆಂಗಲ್ ಅರ್ಥ ಆಗಿದ್ದು ಅವತ್ತಿಗೆ. ಓ ಇದನ್ನ ನಾಯಿ ಮರಿ ಗುರ್ತು ಹಿಡಿತಲ್ಲ, ಇವನ್ನ ಅಲ್ಲಿಂದ ಏನಾರ ಬರುತ್ತಾ ಇದು ಅಂದ್ಬಿಟ್ಟು ಅಂತ. ಸೊ ದೇರ್ ಇಸ್ ಲಾಟ್ ಆಫ್ ಲರ್ನಿಂಗ್ಸ್ ಎಲ್ಲಿ ಏನು. ಲೈಕ್ ಫಾರ್ ಎಕ್ಸಾಂಪಲ್ ಮಾಣಿಕ್ಯ ತೆಗಿಬೇಕಾದ್ರೆ ನಾನು ಹೇಳಿದ್ದೆ, ಇಂಟರ್ವಲ್ ಬ್ಲಾಕ್ ಅಲ್ಲಿ ಎಷ್ಟೋ ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಬರ್ತಾ ಇದಾರೆ ರವಿ ಸರ್. ತಂದೆ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಾ ಇದಾರೆ. ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ನಾವೇನೋ ಚೆನ್ನಾಗಿ ತೆಗ್ದಿದೀವಿ, ಬೇರೆ ವಿಚಾರ. ಬಟ್ ಅಲ್ಲಿ ವಿಸಲ್ ಬೀಳ್ಲಿಲ್ಲ, ಈ ಸಿನಿಮಾ ಹೋಯ್ತು ಅಂದ್ರೆ. ಇಂಟ್ರೊಡಕ್ಷನ್ ಒಂದು ಹೀರೋಗೆ ಏನ್ ಸಿಕ್ತು ಅದಕ್ಕಿಂತ ಡಬಲ್ ಈ ಸ್ಪಾಟ್ ಅಲ್ಲಿ ಅಲ್ಲಿ ಬರೋ ಪಾತ್ರಕ್ಕೆ ಬೀಳ್ಬೇಕು. ಅದ್ರಲ್ಲಿ ಅವ್ರು ಇರೋದ್ರಿಂದ ಇನ್ನೂ ಹೆಚ್ಚಾಗ್ಬೇಕು. ಅದು ಬಿದ್ದರೆ ಸಿನಿಮಾ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ನಮ್ಮ ಊಹೆ ಇತ್ತು, ಅದು ಬಿತ್ತಲ್ಲಿ. ಫ್ಯಾಮಿಲಿ ಸೇಫ್ ಅನ್ನೋಕ್ಕೂ ಒಂದು ಹೋಗಿ ಅವ್ರನ್ನ ತೋರ್ಸಕ್ಕೂ ಅದು ಬಂತಲ್ಲ ಒಂದು. ಸೊ ದಟ್ ಈಸ್ ಆಲ್ವೇಸ್ ದ ಹೈ. ಅದು ಕ್ಲಿಕ್ ಆಯ್ತು ಆಡಿಯನ್ಸ್ ಅಲ್ಲಿ ಅಂತ. ಸೊ ದಟ್ ಇಸ್ ವೈ ವಿ ಕಮ್ ಟು ಥಿಯೇಟರ್ಸ್. ಬಟ್ ಐ ಥಿಂಕ್ ಇಟ್ ಇಸ್ ಅಡ್ವೈಸಬಲ್ ನಾಟ್ ಎನಿಮೋರ್.